ಏನಮ್ಮ ಗೀತಾ ಇದು? ಎಂತ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದೀಯಾ? ಏನ್ ಮಾಡೋದು ಅಂಕಲ್, ಬಂದಿರೋ ಕಷ್ಟನ ಎದುರಿಸ್ಬೇಕಲ್ವಾ? ಆದ್ರೆ ಒದ್ದಾಡ್ತಿರೋದು ನಮ್ಮಪ್ಪ. ಯೋಚನೆ ಮಾಡಬೇಡಮ್ಮ, ಅವ್ರಿಗೇನೂ ಆಗಲ್ಲ. ತಗೊಳಮ್ಮ ದುಡ್ಡು. 1,20,000 ರೂಪಾಯಿ ಇದೆ. ಆಮೇಲೆ ಮತ್ತೆ ನಿಂಗೇನಾದ್ರೂ ದುಡ್ಡು ಬೇಕಾದ್ರೆ ಈ ಕ್ರೆಡಿಟ್ ಕಾರ್ಡ್ ಇಟ್ಕೊಳ್ಳಮ್ಮ, ಯೂಸ್ ಆಗುತ್ತೆ. ಅಯ್ಯಯ್ಯೋ ಬೇಡ ಅಂಕಲ್, ಇಷ್ಟು ಸಾಕು. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನೀನು ಮಾಡಿರೋ ಉಪಕಾರಗಳ ಮುಂದೆ ಇದು ಯಾವ ಲೆಕ್ಕ ಬಿಡಮ್ಮ. ನನ್ನ ಮಗನಿಗೆ ಇವತ್ತು ವಿದ್ಯೆ ಹತ್ತಿದೆ ಅಂದ್ರೆ, ಸರಸ್ವತಿ ಒಲ್ದಿದ್ದಾಳಂದ್ರೆ ನೀನೇ ಕಾರಣ ಅಲ್ವಾ? ನಿನಗೆ ಸಹಾಯ ಮಾಡೋದು ಅಂದ್ರೆ ಅದು ತುಂಬಾ ಪುಣ್ಯದ ಕೆಲಸ ಅಲ್ವಮ್ಮ? ಅಂಕಲ್, ದಯವಿಟ್ಟು ಇದನ್ನ ಸಹಾಯ ಅನ್ಕೋಬೇಡಿ, ಸಾಲ ಅನ್ಕೊಳ್ಳಿ. ಇದನ್ನ ಬಡ್ಡಿ ಸಮೇತ ನಾನ್ ನಿಮಗ್ ತೀರಿಸ್ತೀನಿ. ಅಯ್ಯೋ, ಅದೆಲ್ಲ ಆಮೇಲಿನ ಮಾತು. ಹೋಗಿ ನಿಮ್ಮ ಅಪ್ಪನ ಉಳಿಸ್ಕೋಮ್ಮ. ಹೋಗಮ್ಮ. ನೀನು ಏನ್ ಮಾಡ್ತಾ ಇದೀಯಮ್ಮ? ಹೋಗಮ್ಮ, ಫಸ್ಟ್ ನಿಮ್ಮ ಅಪ್ಪನ ಉಳಿಸ್ಕೋ. ಏಯ್, ಇವತ್ತಲ್ಲಿ ನನಗೆ ಯಾರ ಫೋನ್ ಮಾಡೋದು? ಹಲೋ, ಹೂ ದ ಹೆಲ್ ಆರ್ ಯು? ನಿಮ್ಮಮ್ಮ ಭಾನುಮತಿನಪ್ಪ. ಅಮ್ಮ ಎಲ್ಲಿದ್ಯಾ? ಅಮ್ಮ ಇಲ್ಲೇ. ಸುಳ್ಳು ಹೇಳ್ಬೇಡ, ನನಗೆಲ್ಲ ಗೊತ್ತಾಯ್ತು. ಸುಮ್ಮನೆ ಬಾಯಿ ಮುಚ್ಕೊಂಡು ಅಲ್ಲಿಂದ ಎದ್ದು ಮನೆಗೆ ಬಾ. ಅಲ್ಲಮ್ಮ, ಈಗ ಬರ್ತೀಯಾ ಅಥವಾ ನಾನ್ ಬರ್ಲಾ? ಬರ್ತೀನಮ್ಮ. ಇನ್ನು 10 ನಿಮಿಷದಲ್ಲಿ ಮನೇಲಿರ್ಬೇಕು. ಇಲ್ಲ ಅಂದ್ರೆ ಆಗೋದೇ ಬೇರೆ. ಏನಂತೆ? ಬರ್ತಿದಾನಂತೆ. ನಿನ್ನ ನಂಬಿ ಜವಾಬ್ದಾರಿ ವಹಿಸ್ಕೊಟ್ಟಿದ್ದಕ್ಕೆ ಸರಿಯಾಗಿ ಮಾಡ್ದೆ ನೀನು. ಛೇ, ಮೇಡಮ್ ಮೇಡಮ್ ಮೇಡಮ್, ದುಡ್ಡು ತಗೊಳ್ಳಿ ಮೇಡಮ್. ಇವಾಗ ಕಟ್ತಾ ಇದ್ದೀರಾ? ಹೌದು ಮೇಡಮ್, ತಕ್ಷಣ ದುಡ್ಡು ಕಟ್ಟಿದ್ರೆ ಟ್ರೀಟ್ಮೆಂಟ್ ಶುರು ಮಾಡ್ತೀನಿ ಅಂತ ಡಾಕ್ಟರ್ ಹೇಳಿದ್ರು. ನಮ್ಮಪ್ಪ ಶ್ರೀನಿವಾಸ್ ಅವ್ರ ಆರೋಗ್ಯ ತುಂಬಾ ಕ್ರಿಟಿಕಲ್ ಆಗಿದೆ ಮೇಡಮ್. ರೀ ಅಭಿಷೇಕ್, ಆ ಇಂಜೆಕ್ಷನ್ನು ಆನ್ ದಿ ವೇ ಇದೆಯಂತೆ. ಆ ಹುಡುಗಿ ದುಡ್ಡು ಕಟ್ಟಿದ್ಲ ನೋಡ್ರಿ, ನನ್ನ ಅಕೌಂಟಿಂದ ಕಟ್ಸಿದೀನಿ. ಡಾಕ್ಟರ್ ಕೊಟ್ಟೆ ಡಾಕ್ಟರ್, 1,25,000 ಕಟ್ಟಿದ್ದೀನಿ ಡಾಕ್ಟರ್. ಗುಡ್, ವೆರಿ ಗುಡ್ ಸರ್. ಹುಡುಗಿ ತನ್ನ ಮಾತು ಉಳಿಸ್ಕೊಬಿಟ್ಲು ಸರ್. ಡಾಕ್ಟರ್ ನನ್ನ ಮಾತು ಬಿಡಿ ಡಾಕ್ಟರ್, ನಮ್ಮ ಅಪ್ಪನ ಪ್ರಾಣ ಉಳಿಬೇಕು. ಅವರು ಆರೋಗ್ಯವಾಗಿ ಬರ್ಬೇಕು, ಅವ್ರನ್ನ ಉಳಿಸ್ಕೊಡಿ ಡಾಕ್ಟರ್. ಇನ್ನೂ ದುಡ್ಡು ಬೇಕಾದ್ರೆ ನಾಳೆ ಬೆಳಗ್ಗೆ ಅರೇಂಜ್ ಮಾಡ್ಕೊಡ್ತೀನಿ ಡಾಕ್ಟರ್.
ಪ್ಲೀಸ್ ಡಾಕ್ಟರ್, ಅವ್ರಿಲ್ಲ ಅಂದ್ರೆ ನಮ್ಮ ಕುಟುಂಬ ಇಲ್ಲ. ಅವ್ರು ಮುಖ್ಯ. ಅವ್ರು ಬದುಕೋದು ತುಂಬಾ ಮುಖ್ಯ. ಬದುಕ್ತಾರಮ್ಮ, ಖಂಡಿತ ಬದುಕ್ತಾರೆ. ಆ ಇಂಜೆಕ್ಷನ್ ಕೊಟ್ರೆ ಮುಗೀತು. ಅಯ್ಯೋ ಪಾಪಿಗಳ, ಸತ್ತೋನ್ ಹೇಗೋ ಬದುಕಿಸ್ತೀರಾ? ಇದರಿಂದ ಅವ್ರು ಎಚ್ಚರ ಆಗ್ತಾರೆ. ನಾಳೆ ಅವ್ರನ್ನ ಕರ್ಕೊಂಡು ಹೋಗ್ಬೋದಲ್ವಾ ಡಾಕ್ಟರ್? ಹಾ, ನಾಳೆ ಸಂಜೆ ನಿಮ್ಮ ಅಪ್ಪನ್ನ ಮನೆಗೆ ಕರ್ಕೊಂಡು ಹೋಗ್ಬೋದು. ಅಭಿಷೇಕ್, ಇಂಥ ಟೈಮಲ್ಲಿ ನಾವು ಪೇಷಂಟ್ ಹತ್ರ ಇರಬೇಕು. ಬನ್ನಿ ಹೋಗೋಣ. ಎಸ್ ಡಾಕ್ಟರ್. ಇಟ್ಸ್ ಓಕೆ, ದಟ್ಸ್ ಮೈ ಡ್ಯೂಟಿ. ಬರ್ತಿರೋ ಸಿಟ್ಟಿಗೆ ನಿನ್ನ ಕೆನ್ನೆಗೆ 2 ಬಾರಿಸ್ಬೇಕು ಅಂತ ಮೊದಲನೇ ಸಾರ್ತಿ ಅನ್ನಿಸ್ತಾ ಇದೆ ವಿಜಿ. ಬೇಡ ಅಂದಿದ್ದ ಕೆಲಸನ ಮಾಡೋದು, ಆಮೇಲೆ ಈ ರೀತಿ ತಲೆ ತಗ್ಸ್ಕೊಂಡು ನಿಲ್ಲೋದು, ಇದು ಎಷ್ಟು ಕಾಮನ್ ಆಗ್ಬಿಟ್ಟಿದೆ ಅಲ್ವಾ ನಿನಗೆ? ನಾಳೆ ಸಂಜೆ ನಿಶ್ಚಿತಾರ್ಥ ಮುಗಿಯೋ ತನಕ ನೆಟ್ಟಗಿತ್ತು ಬಿಡು. ನಾನು ಹೇಳೋದು ನಿನ್ ತಲೆಗೆ ಹತ್ತುತ್ತಾ ಇಲ್ವಾ? ಕೈ ಮುಗಿದು ಬೇಡ್ಕೋಬೇಕಾ? ಸಾರಿ ಮಾ. ಕೇಳಿದ್ದಕ್ಕೆ ಸಾರಿ ಮಾತ್ರ ತಕ್ಷಣ ಹೇಳ್ತೀಯಾ? ನಿನಗಾಗ್ತಿರೋ ಅನಾಹುತದ ಬಗ್ಗೆ ಸ್ವಲ್ಪನಾದ್ರೂ ಪ್ರಜ್ಞೆ ಇದೆಯಾ? ನಿನಗೆ ಒಳ್ಳೇದಾಗ್ಲಿ ಅಂತ ನಾನು ಪಡ್ತಾ ಇರೋ ಪಾಡು ನಿನಗೆಲ್ಲ ಅರ್ಥ ಆಗ್ಬೇಕು ಹೇಳೋ. ಆ ಕಡೆ ನಿಮ್ಮಪ್ಪನ ಮ್ಯಾನೇಜ್ ಮಾಡ್ತಾ, ಈ ಕಡೆ ನಿನ್ನ ನಿಶ್ಚಿತಾರ್ಥಕ್ಕೆ ಅರೇಂಜ್ ಮಾಡ್ತಾ ನಲಗ್ ಹೋಗ್ತಾ ಇದ್ದೀನಿ ನಾನು. ನಿನ್ನ ಮೇಲೆ ಅಪವಾದಗಳು ಬರ್ದೇ ಇರ್ಲಿ ಅಂತ ನಾನು ಹೋರಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ನಿನಗೆ ಸ್ವಲ್ಪನೂ ಗಮನನೇ ಇಲ್ಲ. ದಯವಿಟ್ಟು ಹೋಗ್ಬಿಟ್ಕೋ. ಯಾರಿಗೆ ಏನಾದ್ರೂ ಪರವಾಗಿಲ್ಲ, ನಾಳೆ ಸಂಜೆ ನಿನ್ನ ನಿಶ್ಚಿತಾರ್ಥ ಮುಗಿಯೋ ತನಕ ಈ ಮನೆ ಬಿಟ್ಟು ಕದಲ್ಬಾರ್ದು. ಇನ್ನು ಹೊಸಲ್ ದಾಟಿ ಹೋಗ್ಬಾರ್ದು. ಹಾಗೇನಾದ್ರೂ ಆದ್ರೆ ನನ್ನ ಹೆಣ ನೋಡ್ತೀಯಾ ಅಷ್ಟೇ. ಹೇಳ್ಬಾರ್ದು ಹಾಗೆ. ತಾರಾ, ಎಡವಟ್ಟಾದ್ರೆ ನನ್ನ ಹೆಣ ಇವನ್ ನೋಡೋದಕ್ಕೂ ಮುಂಚೆ ನಿನ್ನ ಹೆಣನ ನಾನ್ ನೋಡ್ಬೇಕಾಗತ್ತೆ. ಅಮ್ಮ, ಏನು ಯೋಚನೆ ಮಾಡಬೇಡ, ಎಲ್ಲ ವ್ಯವಸ್ಥೆ ಆಗಿದೆ. ಡಾಕ್ಟರ್ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಯಾವ ಇಂಜೆಕ್ಷನ್ ಕೊಡಬೇಕೋ ಅದನ್ನ ಇವಾಗ ಕೊಡ್ತಾರೆ. ಅಪ್ಪ ಬದುಕ್ತಾರೆ. ಹಾಗಲ್ಲಮ್ಮ, ರಾತ್ರೋನ್ರಾತ್ರಿ
1,20,000 ಹೇಗೆ ಹೊಂದಿಸ್ದೆ? ಅದೇಮ್ಮ, ಅವತ್ತು ನೀನು ಹೋಟೆಲ್ಗೆ ಹೋಗಿದ್ದಾಗ ಬಿಲ್ ಕೊಡದೆ ಒದ್ದಾಡ್ತಿದ್ದಾಗ ಆ ಹೋಟೆಲ್ ಯಜಮಾನ್ರು ನಿನ್ನ ನೋಡಿ ಗುರುತಿಸಿ ನನ್ನ ಕರೆಸಿ ಸನ್ಮಾನ ಮಾಡಿದ್ರಲ್ಲ, ಅವತ್ತವ್ರು ದುಡ್ಡು ಕೊಡಕ್ ಬಂದಾಗ ಬೇಡ ಅಂದೆ. ಆದ್ರೆ ಇವತ್ತು ಆ ದುಡ್ಡನ್ನ ಸಾಲದ ರೂಪದಲ್ಲಿ ಕೊಡಿ ಅಂದೆ, ಕೊಟ್ರು. ಆದ್ರೆ ಅಷ್ಟೊಂದು ದುಡ್ಡನ್ನ ಹೇಗಮ್ಮ ತೀರ್ಸೋದು? ತೀರ್ಸಿದ್ರಾಯ್ತು ಬಿಡಮ್ಮ, ಅಪ್ಪನ ಪ್ರಾಣಕ್ಕಿಂತ ಏನು ದೊಡ್ಡದಲ್ವಲ್ಲ. ಅಯ್ಯೋ ದೇವ್ರೆ, ಇವ್ರಪ್ಪ ನೋಡಿದ್ರೆ ಅಲ್ಲಿ ಸತ್ ಮಲಗಿದ್ದಾನೆ, ಇವ್ರು ನೋಡಿದ್ರೆ ಅವನು ಉಳಿಸ್ಕೊಳ್ಳೋದಕ್ಕೆ ಎಲ್ಲಿಂದ ಸಾಲ ಮಾಡ್ಕೊಂಡು ಹಣ ತಂದಿದಾರಲ್ಲ. ಹೇಗೋ ಒಬ್ಬ ಗಂಡು ಹುಡುಗ ಮಾಡ್ಬೇಕಾಗಿರೋ ಕೆಲಸನ ನೀನ್ ಮಾಡ್ತಾ ಇದೀಯ ಗೀತಾ. ನಿಮ್ಮಪ್ಪ ಹುಷಾರಾಗಿ ಬಂದ್ಮೇಲೆ ಖಂಡಿತ ಇದನ್ನೆಲ್ಲ ಮೆಚ್ತಾರೆ ಕಣೆ. ಎಲ್ಲಮ್ಮ ಮೆಚ್ತಾರೆ. ಯಾಕಪ್ಪ? ಮೆಚ್ಚೋಕೆ ಆ ಮನುಷ್ಯ ಬದುಕಿದ್ರೆ ತಾನೆ. ಏನ್ ಹೇಳ್ತಿದ್ಯಾ? ಯಾರಪ್ಪ ನೀನು? ಹೌದು ತಾಯಿ, ಶ್ರೀನಿವಾಸ್ ಅವ್ರು ತೀರ್ಕೊಂಡು ಸುಮಾರು ಹೊತ್ತಾಗಿದೆ.